ಬಿಡ್ರೋ, ಆ ಧರ್ಮಸ್ಥಳ ವಿಚಾರ ಬಿಡ್ರೋ. ಅವ್ರ ಜೈಲ್ಗೆ ಹೋಗೋದನ್ನ ನೀವು ತಪ್ಸಕ್ ಆಗಲ್ಲ. ದ ಮ್ಯಾನ್ ಹೂ ಸ್ಟ್ಯಾಂಡಿಂಗ್ ಇಸ್ ವೆರಿ ವೆರಿ ಸ್ಟ್ರಾಂಗ್. ಇಡೀ ಸರ್ಕಾರ ಕರ್ಕೊಂಡ್ಬಂದು ನಿಲ್ಸಿ ನನ್ನನ್ನು ಶೇಕ್ ಮಾಡಕ್ ಆಗಲ್ಲ. ನಾನು ಹೇಳ್ದಲ್ಲ, ನಾನು ಜೈಲಲ್ಲಿ ಕೂತ್ಕೊಂಡು ಸರ್ಕಾರನ ಅಳ್ಳಾಡಿಸ್ದೋನು. ಹೊರಗಡೆ ಬಿಟ್ಟಾಕು, ಅವ್ರು ಗೊತ್ತಾಗ್ಬಿಟ್ಟಿದೆ ಜೈಲಲ್ಲಿ ಹಾಕೋರು ನನ್ನ ವೇಸ್ಟು ಅಂತ. ಯಾಕಂದ್ರೆ ಅಲ್ಲಿ ಕೂತ್ಕೊಂಡು ಅಳ್ಳಾಡಿಸ್ತೀನಿ. ನಾನು ಯಾರನ್ನೂ ಪರ್ಸನಲ್ ಅಟ್ಯಾಕ್ ಮಾಡಲ್ಲ. ನೀವುಗಳು ಮಾಡ್ತಾರೋ ಪರ್ಸನಲ್ ಅಟ್ಯಾಕ್. 1000ಕ್ಕೂ ಹೆಚ್ಚು ಹೆಣ್ಮಕ್ಳು ಸತ್ತೋಗಿದ್ದಾರೆ ಅಂತ ಭೀಮಾ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಪಳವಳಿಕೆ ಸಿಕ್ಕಿದೆ. SIT ಅವರು ಒಂದು ಪ್ರೈಮ್ ಆಫೀಷಿಯಾ ಎವಿಡೆನ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ನೆನ್ನೆ ಟೆಕ್ನಾಲಜಿ ಬಳಸಿ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾರೆ. ನಿಮ್ದು ಏನ್ರೋ ರೋಗ ಲೇ, ನಿಮ್ದು ಏನ್ರೋ ರೋಗ, ನೀವೇನ್ಕೋ ಬರ್ತೀರಾ ಅಲ್ಲಿ. SIT ತನಿಖೆ ಮಾಡ್ತಾ ಇದೆ. ನೀವ್ ಯಾರನ್ನ ಅಡ್ಡ ಬಂದಾಗೆ ನಾವು ಮಾತಾಡೋದು, ಇಲ್ಲಾಂದ್ರೆ ನಾವು ಮಾತಾಡಲ್ಲ. ನಾನು ಯಾಕೆ ಮಾತಾಡ್ಲಿ? ಕಿರಿಕಿರ್ತಿ ನಿನ್ ಬಗ್ಗೆ ನಾನು ಯಾಕೆ ಮಾತಾಡ್ಲಿ? ಅವನು ಗಿಳಿಯಾರ್ ಬಗ್ಗೆ ನಾನು ಯಾಕೆ ಮಾತಾಡ್ಲಿ? ಗಿಳಿಯಾರು ನುಗ್ಗು ಹೊಡಿತೀನಿ ಅಂತಂದ. ಹೌದಾ? ನೀವ್ ಒಬ್ರೇನ ಹೊಡಿಯಕ್ ಬರೋದು? ನೀವು ನುಗ್ಗು ಹೊಡಿತೀನಿ ಅಂತೀವಿ. ನಾವು ಗುಂಡಾರ್ಸಿರೋರು, ನೀವು ಬರೀ ಹೊಡಿಯಕ್ ಬರ್ತದೆ. ನಮ್ಮನ್ನ ಅಟ್ಯಾಕ್ ಮಾಡಿದಾಗ ಗುಂಡಾರ್ಸಿದ್ದೀವಿ. ನಮ್ಗೇನ್ ಬರಲ್ವಾ? ನೀವು ಒಬ್ರೇನ ಗಂಡಸು ಕರ್ನಾಟಕದಲ್ಲಿ? ನಾವು SIT ತೊಂದರೆ ಕೊಡಬಾರ್ದು. ಅಲ್ಲಿ ಸಭೆ ಅಂತೆ 24ನೇ ತಾರೀಕು. ಯಾರ ಕರೆದಿರೋ ಸಭೆ? ಅಲ್ಲಿ ಏನೋ ಗಲಾಟೆ ಆಯ್ತು. 24ನೇ ತಾರೀಕು ಹಿಂದೂಗಳೆಲ್ಲ ಒಂದಾಗಿ ಅಂತ. ಅಲ್ಲಿ ಯಾರನ್ನ ತುಳು ಸತ್ತೋದ್ರು. ಮಂಗಳೂರು SP ನಿನ್ ಯೂನಿಫಾರ್ಮ್ ಬಿಚ್ಚಿಸ್ತೀನಿ. ಈ ಇನ್ವೆಸ್ಟಿಗೇಷನ್ ನಡೆಯೋವರೆಗೂ ಯಾರು ಗುಡ್ಡೆ ಆಗ್ಬಾರ್ದು ಧರ್ಮಸ್ಥಳದಲ್ಲಿ. ಲೆಟ್ ದ ಇನ್ವೆಸ್ಟಿಗೇಷನ್ ಕಂಪ್ಲೀಟ್, ಲೆಟ್ ದ ರಿಪೋರ್ಟ್ ಬಿ ಸಬ್ಮಿಟೆಡ್, ಚಾರ್ಜ್ ಶೀಟ್ ಬಿ ಸಬ್ಮಿಟೆಡ್ ಟು ದ ಗವರ್ಮೆಂಟ್. ಅಲ್ಲಿವರೆಗೂ ಧರ್ಮಸ್ಥಳದಲ್ಲಿ ಏನಾದ್ರು ಹಿಂದೂಗಳೆಲ್ಲ ಒಂದಾಗಿ, ಮುಸ್ಲಿಂ ಎಲ್ಲ ಒಂದಾಗಿ, ಕ್ರಿಶ್ಚಿಯನ್ಸ್ ಎಲ್ಲ ಒಂದಾಗಿ ಏನು ಹಾಕೂಡ್ದು. ದ ಇನ್ವೆಸ್ಟಿಗೇಷನ್ ಶುಡ್ ನಾಟ್ ಬಿ ಡೈವರ್ಟೆಡ್ ಆರ್ ಡಿವಿಯೇಟೆಡ್ ಆರ್ ಡೈಲ್ಯೂಟೆಡ್. ನಾನು ಮಂಗಳೂರು SP ನಿನಗಂತೂ ನಾನು ಬಿಡಲ್ಲ, ಹೇಳ್ತಾ ಇದ್ದೀನಿ. ಈ ತರಲಾಟೆ ನನ್ನ ಮಕ್ಕಳೆಲ್ಲ ಕರ್ಸ್ಬಿಟ್ಟು ಇನ್ವೆಸ್ಟಿಗೇಷನ್ ಜೊತೆಲಿ ಇವ್ರದೊಂದು ಗುಂಪುಗಾರಿಕೆ. ಯಾವನಾದ್ರೂ ಹೇಳ್ತಾ ಇದ್ದೀನಲ್ಲ, ಲಾ ಅಂಡ್ ಆರ್ಡರ್ ನ ಕೈ ತಗೊಂಡ್ರೆ ಖಂಡಿತವಾಗಿ ವಿ ವಿಲ್ ಶೋ ವಾಟ್ ಇಸ್ ದ ಪವರ್ ಆಫ್ ಲಾ. ನಮ್ಗೇನು ಅನ್ಸಲ್ಲ, ನಾವೇನ್ ಪರ್ಸನಲ್ ಅಟ್ಯಾಕ್ ಮಾಡಿಲ್ಲ. ಅವ್ರಪ್ಪ ಮಾಡಿರೋದನ್ನ ಹೇಳ್ದೆ, ಅದು ನಾನೇನು ಹುಡ್ಕೊಂಡೋಗಿ ಬಂದಿಲ್ಲ. ಹೆಣ್ಮಕ್ಳು ಹುಡ್ಕೊಂಡ್ಬಂದು ಅಣ್ಣ ಮಾತಾಡಿ ನಮ್ ಬಗ್ಗೆ ಅಂತಂದ್ರು. ದೇ ಆಸ್ಕ್ಡ್ ಮಿ ಟು ಸ್ಪೀಕ್ ಆನ್ ಬಿಹಾಫ್ ಆಫ್ ದಮ್. ಐ ಸ್ಪೋಕ್. ಕಿರಿಕಿರ್ತಿ ನಿನಗೆ ನೋವು ಆಗಿದ್ರೆ, ನನಗೆ ಹೆಣ್ಣಿನ ನೋವು ಗೊತ್ತಿದೆಯಲ್ಲ, ನಿನಗೆ ಗೊತ್ತಿಲ್ಲ, ಗೊತ್ತಾಗ್ಲಿ ಅಂತ ಹೇಳಿದ್ದು. ಸೌಜನ್ಯ ಅತ್ಯಾಚಾರ ಆಗಿಲ್ಲ ಅಂತ ಯಾವ್ದೋ ಟಿವಿಲಿ ಕೂತ್ಕೊಂಡು ಬೊಗಳ್ತಿಯಲ್ವಾ? ಹೆಂಗ ಬೊಗಳ್ತೀನಿ ಗೊತ್ತೇನ ಅದು? ಡೂ ಯು ನೋ ವಾಟ್ ಹ್ಯಾಪನ್, ಇಡಿಯಟ್? ಹೌ ಡೇರ್ ಯು ಸ್ಪೀಕ್ ಸಮಥಿಂಗ್ ಆನ್ ವಿಚ್ ಯು ಡೋಂಟ್ ನೋ? ನಿನಗೆ ಗೊತ್ತಿಲ್ದ್ರ ವಿಚಾರ ಏನಕ್ಕೋ ಮಾತಾಡ್ತೀಯಾ? ಏನು ಮೂಳೆಗಳು ಅದು ಇದು ಆಗ್ತಾರೆ ಅಂತನಾ? ತಿನ್ಕೊಂಡ್ ಸಾಯಿ. ನನಗೇನಂತ ಗತಿ ಬಂದಿಲ್ಲ ಯಾರ ಹತ್ರ ದುಡಿಸ್ಕೊಂಡು ಜೀವನ ಮಾಡಕ್ಕೆ. ಸೀರಿಯಸ್ಲಿ ಇವ್ರಿಗೆಲ್ಲ ಏನಾಗಿದೆ ನಂಗೆ ಅರ್ಥ ಆಗ್ತಾ ಇಲ್ಲ. ಐ ಆಮ್ ರಿಯಲಿ ಡ್ಯಾಮ್ ಸೀರಿಯಸ್. ನಾನು ಯಾರ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡ್ಬೇಕಲ್ಲ. ಇವಾಗ ಇವನು ಯಾರೋ ಬಸವನಗೌಡ ಪಾಟೀಲ್ ಯತ್ನಾಳ್, ನಾನಂತೂ ಏನು ಮಾಡ್ತಾ ಇರ್ಲಿಲ್ಲ. ಕಾರಣ ಯಾಕೆ ಅಂತಂದ್ರೆ, ಅವನಾಗ 5 ಲಕ್ಷ ಕೊಡ್ತೀನಿ ಮುಸ್ಲಿಮ್ಸು ಅಂತಂದ್ರೆ, ಯಾರಾದ್ರೂ ಅವ್ನು ಹೇಳೋ ಮಾತಿಗೆ 5 ಲಕ್ಷಕ್ಕೆ ಆಸೆ ಬಿದ್ದು ಯಾರಾದ್ರೂ ಮುಸಲ್ಮಾನರ ಹೆಣ್ಮಕ್ಳನ್ನ ಕರ್ಕೊಂಡು ಹೋದ್ರೆ